ಐ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು DC ವರ್ಸಸ್ ಪಂಜಾಬ್. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಪಂಜಾಬ್ ಒಟ್ನಲ್ಲಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ DC ವರ್ಸಸ್ ಪಂಜಾಬ್ ಅಂತ ನನ್ನ ಪ್ರಕಾರ ಇಲ್ಲಿ DC ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ನಲ್ಲಿ ಈ ಮ್ಯಾಚ್ DC ಗೆದ್ರೆ ಒಟ್ನಲ್ಲಿ ಒಂಚೂರು ಅಡ್ವಾಂಟೇಜ್ ಆಗುತ್ತೆ ಅನ್ಬೋದು. ಒಟ್ನಲ್ಲಿ ಪಂಜಾಬ್ ಏನಾದ್ರು ಗೆದ್ಬಿಟ್ರೆ ಐ ಟಾಪಲ್ಲಿ ಇರೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ನೋಡೋದಾದ್ರೆ ಒಟ್ನಲ್ಲಿ ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ ಅನ್ಬೋದು. ಒಟ್ನಲ್ಲಿ ನೋಡೋದಾದ್ರೆ ಒಟ್ನಲ್ಲಿ DC ಅವರು ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ನಲ್ಲಿ ಪಂಜಾಬ್ ಅವರು ನೆಕ್ಸ್ಟ್ ಲೆವೆಲ್ ಐ ಟೆನ್ಷನ್ನ ಮಾಡ್ಕೊಂಡು ಹೋಗ್ತಾರೆ ಅನ್ಬೋದು. ಯಾಕೆಂದರೆ ಇಲ್ಲಿ ಪಂಜಾಬು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 231 ಇಲ್ಲ 200 ಹೊಡಿಲೇಬೇಕು ಅನ್ನೋದಕ್ಕಿಂತ ಇಲ್ಲಿ 200 ಹೊಡಿಲೇಬೇಕು ಗುರು. ಒಟ್ನಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟು. ಇಲ್ಲಿ ಸಿಕ್ಕಾಬಟ್ಟೆ ಬೌಲಿಂಗ್ಗೆ ಮತ್ತು ಬ್ಯಾಟಿಂಗ್ಗೆ ಆವ್ರೇಜ್ ಆಗಿದೆ ಅನ್ಬೋದು. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು DC ಮ್ಯಾಚ್ನ ಗೆದ್ದರೆ ಒಂಚೂರು ಚೆನ್ನಾಗಿ ಈ ಮ್ಯಾಚನ್ನು ತಗೊಂಡು ಹೋಗ್ತಾರೆ ಅನ್ಬೋದು. DC ಮ್ಯಾಚ್ ಗೆದ್ದರು ಸೋತರು ಏನು ಮ್ಯಾಟ್ರ್ ಆಗಲ್ಲ. ಈ ಮ್ಯಾಚ್ ಏನಾದ್ರು ಪಂಜಾಬ್ ಅವ್ರು ಗೆದ್ರೆ ನೆಕ್ಸ್ಟ್ ಲೆವೆಲ್ ಆಟ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ನ ಪಂಜಾಬ್ ಅವರು ಸೋಲ್ಬೇಕು ಅನ್ಕೋತೀನಿ ನಾನು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಪಂಜಾಬ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡು ಹೋಗ್ತಾರೆ ಅನ್ಬೋದು. ಯಾಕೆಂದರೆ ಪಂಜಾಬಲ್ಲಿ ನೆಕ್ಸ್ಟ್ ಲೆವೆಲ್ ಆಟಗಾರರು ಇದ್ದಾರೆ ಅನ್ಬೋದು. ಯಾಕೆಂದರೆ ಇಲ್ಲಿ ಪಂಜಾಬು ಒಟ್ಟಿನಲ್ಲಿ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅನ್ಬೋದು. ಯಾಕೆಂದರೆ ಟೀಮ್ ಕಡೆ ಒಟ್ಟಿನಲ್ಲಿ ಪ್ರತೀಶ್ ಸಿಂಗ್ ಆಗಲಿ, ಪ್ರಿಯಾಂಕ್ ಆಚಾರ್ಯ ಆಗಲಿ, ಶಶಾಂಕ್ ಸಿಂಗ್ ಆಗಲಿ, ಇವ್ರು 3 ಜನ ಸಿಕ್ಕಾಬಿಟ್ರೆ ಕ್ರೂಷಿಯಲ್ ಆಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಟೀಮ್ ಚೇಂಜಸ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಇರಲ್ಲ ಅನ್ಬೋದು. ಯಾಕೆಂದರೆ ಇವರು ಟೀಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಬೌಲಿಂಗಲ್ಲಿ ಕಡಕಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಪಂಜಾಬ್ ಟೀಮಲ್ಲಿ ಏನು ಚೇಂಜಸ್ ಇರೋ ಡೌಟ್ ಅನ್ಬೋದು. ಯಾಕೆಂದರೆ ಪಂಜಾಬಲ್ಲಿ ಅಂತ ಹೇಳ್ಕೊಳ್ಳೋ ಟೀಮು ಇದ್ರೂ ಏನೂ ಮ್ಯಾಟ್ರ್ ಆಗಲ್ಲ ಅನ್ಬೋದು. ಇವರು ನೆಕ್ಸ್ಟ್ ಲೆವೆಲ್ ಟಾಪ್ ಟೀಮ್ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಟೀಮಲ್ಲಿ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ DC ಟೀಮಲ್ಲಿ ನೋಡೋದಾದ್ರೆ ಒಟ್ಟಿನಲ್ಲಿ ಡೂಪ್ಲೆಸ್ ಆಗಲಿ, ಒಟ್ಟಿನಲ್ಲಿ ರಾಹುಲ್ ಆಗಲಿ, ಇವರಿಬ್ಬರನ್ನ ಔಟ್ ಮಾಡಿಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಮಾಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಟೀಮು DC ಕಾಣ್ತಿಲ್ಲ ಅನ್ಬೋದು. ಯಾಕೆಂದರೆ DC ಸಿಕ್ಕಾಬಿಟ್ಟೆ ಬೌಲಿಂಗು ಚೆನ್ನಾಗಿದ್ರು, ಬ್ಯಾಟಿಂಗು ಚೆನ್ನಾಗಿಲ್ಲ. ಒಟ್ಟಿನಲ್ಲಿ ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ರಾಹುಲ್ನ ಇವರು ಔಟ್ ಮಾಡಿಬಿಟ್ರೆ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡೋ ಚಾನ್ಸ್ ಇದೆ. ಒಟ್ಟಿನಲ್ಲಿ DC ವರ್ಸಸ್ ಪಂಜಾಬು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡು ಹೋಗ್ತಾರೆ ಅನ್ಬೋದು. ಯಾಕೆಂದರೆ DC ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಏನೇ ಮ್ಯಾಚ್ ಆದ್ರೂ ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅನ್ಬೋದು. ಯಾಕೆಂದರೆ ಇಲ್ಲಿ DC ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಆಡಲಿಲ್ಲ ಅಂದ್ರೆ ಕ್ಯಾಪ್ಟನ್ಸಿನ ಒಂದು ಲೆವೆಲ್ಗೆ ಚೆನ್ನಾಗಿ ತಗೊಂಡು ಹೋಗ್ತಾರೆ ಅನ್ನೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ಒಟ್ಟಿನಲ್ಲಿ DC ವರ್ಸಸ್ ಪಂಜಾಬ್ ಹೆಡ್ ಟು ಹೆಡ್ ವಿಚಾರದಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ DC ಅವರು 34 ಮ್ಯಾಚಲ್ಲಿ DC 16 ಮ್ಯಾಚ್ ಗೆದ್ದಿದ್ರೆ ಇಲ್ಲೇ ನಿಮ್ಗೆ ಗೊತ್ತಾಗ್ತಿದೆ. ಪಂಜಾಬ್ ಅವರು ಒಂದು ಮ್ಯಾಚ್ 17 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ DC ವರ್ಸಸ್ ಪಂಜಾಬ್ ಅಂದಾಗ ನನ್ನ ಪ್ರಕಾರ ಪಂಜಾಬು ಗೆಲ್ಲೋ ಚಾನ್ಸಸ್ 99% ಇದೆ. DC ಅವರು ಗೆಲ್ಲೋ ಚಾನ್ಸಸ್ ಎಲ್ಲೋ 1% ಇದೆ. ಆದ್ರೂ ನಾನು DC ಗೆಲ್ಲಿ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಮೇನ್ ಗುರು ಪಂಜಾಬ್ ವರ್ಸಸ್ DC ನನ್ನ ಪ್ರಕಾರ ಇಲ್ಲಿ ಪಂಜಾಬು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಆದರೂ DC ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಹೆಡ್ ನೋಡಿದಾಗ ಒಟ್ಟಿನಲ್ಲಿ ಪಂಜಾಬ್ ಹೈ ಕ್ವಾಲಿಟಿ ಟೀಮ್ ಅನ್ನೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಈ DC ವರ್ಸಸ್ ಪಂಜಾಬ್ ನನ್ನ ಪ್ರಕಾರ ಪಂಜಾಬ್ DC ಅವ್ರಿಗೆ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಪಂಜಾಬ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಆಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.